ವೀಕ್ಷಕರೇ, ನಾನು ನಿಮ್ಮ ಭೂಮಿ. ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನಲ್ಲಿ ಫೈನಾನ್ಸ್ಗಳ ಹಾವಳಿ ಹೆಚ್ಚಾಗಿದ್ದು, ಮನೆಯ ಲೋನ್ ಕೊಟ್ಟು ಹಣ ಕಟ್ಟದಿದ್ದಾಗ ಅಂತ ಮನೆಗಳಿಗೆ ಹರಾಜಿಗೆ ಎಂದು ಬೋರ್ಡನ್ನು ಹಾಕಿದ್ದಲ್ಲದೆ ಮನೆಯನ್ನು ಸೀಸ್ ಮಾಡಿ ಬೇರೆ ರಾಜ್ಯಗಳಿಗೆ ಕೋರ್ಟ್ ಕೇಸಿಗೆ ಅಲಿಸುತ್ತಾರೆ ಎಂದು ರೈತರ ವತಿಯಿಂದ ಇಂದು ಬೃಹತ್ ಪ್ರತಿಭಟನೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ರೈತರ ಮುಖಂಡರಾದ ತಾಲೂಕು ಅಧ್ಯಕ್ಷರಾದ ಚಿರಂಜೀವಿರವರು ಹಾಗೂ ತಾಲೂಕು ಹಸಿರು ಸೇನೆಯ ಅಧ್ಯಕ್ಷರಾದಂಥ ನಾಗರಾಜ್ ರವರು, ಜಿಲ್ಲಾ ಉಪಾಧ್ಯಕ್ಷರಾದ ಗುರುಸಿದ್ದಪ್ಪ ಹಾಗೂ ಸಂಘಟನೆಯ ವಿವಿಧ ಹುದ್ದೆಗಳಲ್ಲಿರುವ ಎಲ್ಲ ಸಹೋದರರು ಭಾಗವಹಿಸಿದ್ದರು. ಈ ಸಮಾರಂಭವು ಜಗಳೂರು ಪ್ರವಾಸಿ ಮಂದಿರದಿಂದ ಹೊರಟ ಮೆರವಣಿಗೆ ಜಗಳೂರು ತಾಲೂಕು ಕಚೇರಿಗೆ ಬಂದು ತಹಶೀಲ್ದಾರ್ ಅವರಿಗೆ ಮನವಿಯನ್ನ ಕೊಡಲಾಯಿತು. ಕೂಡಲೇ ರಾಜ್ಯ ಸರ್ಕಾರ ಈ ಧೋರಣೆಯನ್ನ ತಕ್ಷಣ ಖಂಡಿಸಬೇಕೆಂದು ಪ್ರತಿಭಟನಾಕಾರರು, ಹಸಿರು ಸೇನೆಯ ಮುಖಂಡರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ತಾಲೂಕು ಅಧ್ಯಕ್ಷರು ಚಿರಂಜೀವಿಯವರು, ಹಸಿರು ಸೇನೆ ತಾಲೂಕು ಅಧ್ಯಕ್ಷರು ಕಸವನಹಳ್ಳಿ ನಾಗರಾಜ್ ರವರು, ಜಿಲ್ಲಾ ಉಪಾಧ್ಯಕ್ಷರು ಗುರುಸಿದ್ದಪ್ಪ, ಜಿಲ್ಲಾ ಕಾರ್ಯದರ್ಶಿ ಗೌಡಾಗೆ ಗುಂಡನಹಳ್ಳಿ ಸತೀಶ್, ತಾಲೂಕು ಪ್ರಧಾನ ಕಾರ್ಯದರ್ಶಿ ರಾಜನಹಟ್ಟಿ ರಾಜು, ತಾಲೂಕು ಉಪಾಧ್ಯಕ್ಷರು ಸಹದೇವ ರೆಡ್ಡಿ ಕಸಬಾ, ಹೋಬಳಿ ಅಧ್ಯಕ್ಷರು ಶರಣಪ್ಪ ಸೊಕ್ಕೆ, ಹೋಬಳಿ ಉಪಾಧ್ಯಕ್ಷರು ಮಟ್ರಳ್ಳಿ ತಿಪ್ಪೇಸ್ವಾಮಿ, ತಾಲೂಕು ಉಪಾಧ್ಯಕ್ಷರು ಚಿಕ್ಕಬನ್ನಿಹಟ್ಟಿ ವೀರೇಶ್ ಅಪ್ಪ ಸಂಘಟನೆಯ ಪದಾಧಿಕಾರಿಗಳು ಮನವಿಯನ್ನ ಮಾಡಿಕೊಂಡಿದ್ದಾರೆ. ವರದಿ ರಹಮತ್ ಉಲ್ಲಾ, ಜಗಳೂರು. ಈ ದಿನ ಏನು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಅಂದರೆ ಜಗಳೂರು ತಾಲೂಕಲ್ಲಿ NBFC ಬ್ಯಾಂಕ್ಗಳ ಹಾವಳಿ ಜಾಸ್ತಿ ಹೆಚ್ಚಾಗಿದೆ. ಈ ನಿಟ್ಟಿನಲ್ಲಿ ಅದನ್ನು ಕಡಿವಾಣ ಹಾಕಬೇಕಂತೇಳಿ ತಾಲೂಕು ಅಧಿಕಾರಿಗಳಿಗೆ ಇವತ್ತು ನಾವು ಮನವಿಯನ್ನು ಸಲ್ಲಿಸಿದ್ದೇವೆ. ಏನಂದರೆ ಈಗಾಗಲೇ ಗೃಹ ಸಾಲವನ್ನು ಮನೆ ಕಟ್ಟೋಕ್ಕೋಸ್ಕರ ಆಗಿರ್ಬೋದು ಅಥವಾ ಹಳೆ ಮನೆ ಅದ್ರ ಮೇಲೆ ಸಾಲ ತಗೊಂಡದಾಗಿರ್ಬೋದು, ಒಂದು ವೇಳೆ ರೈತ ಆಗಿರ್ಬೋದು ಅಥವಾ ಕೂಲಿ ಕಾರ್ಮಿಕರು ಅದನ್ನು ಮರುಪಾವತಿ ಮಾಡದೇ ಹೋದಾಗ ಅವರು ಬೆಳಗ್ಗೆಯಿಂದ ಸಾಯಂಕಾಲ ಬಂದು ಮನೆ ಹತ್ರ ಕೂತ್ಕೊಂಡು ದೌರ್ಜನ್ಯ ಮಾಡ್ತಕ್ಕಂಥದ್ದು, ಗೂಂಡಾಗಳನ್ನು ಕರ್ಕೊಂಬಂದು ಎದುರಿಸ್ತಕ್ಕಂಥದ್ದು, ಬೆದರಿಸ್ತಕ್ಕಂಥ ಕೆಲಸವನ್ನು ಈ ಗೃಹ ಸಾಲ ನೀಡ್ತಕ್ಕಂಥ ಫೈನಾನ್ಸ್ಗಳು ಮಾಡಿದ್ದಾರೆ. ಇವು NBFC ಬ್ಯಾಂಕ್ ಅಧಿಕಾರಿಗಳ ಒಂದು ದೌರ್ಜನ್ಯ ನಮ್ಮ ತಾಲೂಕಿನ ಹೆಚ್ಚಾಗಿರೋದ್ರಿಂದ ಅವರಿಗೆ ಬಲವಾಗಿ ಸಪೋರ್ಟ್ ನೀಡ್ತಕ್ಕಂಥದ್ದು ಸರ್ಫೇಸಿ ಕಾಯ್ದೆ. ಈ ಕಾಯ್ದೆಯನ್ನು ಸಂಪೂರ್ಣವಾಗಿ ತೆಗೆದೆ ಅಂತೇಳಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ನಾವು ಒತ್ತಾಯನ ಮಾಡಿದ್ದೀವಿ. ಅದರ ತೆಗೆದೇ ಹೋದರೂ ಸಹ ಸಬ್ ಕಾಯ್ದೆನ ಯಾವುದಾದ್ರೂ ಕಾಯ್ದೆಯನ್ನು ತೆಗೆದು ರೈತರಿಗೆ ಒಂದು ಹಾಗೂ ಮಂಜೂರವರು ಎಲ್ಲ ತಾಲೂಕು ರೈತ ಸಂಘದ ಪದಾಧಿಕಾರಿಗಳು ಈಗಾಗಲೇ ಒಂದು ಬಾರಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಸಭೆಯನ್ನು ನಡೆಸಿ ಅವರಿಗೆ ಸಹ ಜಿಲ್ಲಾಡಳಿತ ತಾಲೂಕು ಆಡಳಿತದಿಂದ ಈಗಾಗಲೇ ನಮ್ಮ ರಾಜ್ಯಪಾಲರ ಸುಗ್ರೀವಾಜ್ಞೆಯಂತೆ ನೀವೆಲ್ಲರೂ ಸಹ ಕ್ರಮ ವಹಿಸಬೇಕು. ಯಾವುದೇ ಕಾರಣಕ್ಕೂ ರೈತರಿಗೆ ಪದೇ ಪದೇ ತೊಂದರೆ ಕೊಡಬಾರ್ದು, ನಿಯಮ ಬಾಹಿರವಾಗಿ ಯಾವುದೇ ರೀತಿಯ ಬಡ್ಡಿ ವಿಧಿಸಬಾರ್ದು ಅಂತ ಒಂದು ಸಭೆಯನ್ನು ಕರೆದು ಆಗಿಬಿಟ್ಟಿದೆ. ಅದರಂತೆ
ನನಗೂ ಸಹ ಫೈನಾನ್ಸ್ ಡಿಪಾರ್ಟ್ಮೆಂಟವರು ಅಲ್ಲಿ ಜಪ್ತಿಗೆ ಹೋದಾಗ ಮನೆಗಳಿಗೆ ಬಹಳಷ್ಟು ಜನ ದೂರವಾಣಿ ಕರೆ ಮಾಡಿದಾಗ ನಾನು ಫೈನಾನ್ಸ್ ಡಿಪಾರ್ಟ್ಮೆಂಟ್ನವರಿಗೆ ಬೈದು ಓಡಿಸಿದ್ದು ಉಂಟು. ಬಿಕಾಸ್ ನನ್ನ ಜಗಳೂರು ಬರ ಪೀಡಿತ ಪ್ರದೇಶ, ನಮ್ಮ ರೈತರು ಬಡವರು, ಅವರಿಗೆ ಕಾಲಾವಕಾಶ ಬೇಕು ಅಂತ ಬಿಟ್ಟು ಹೇಳಿ ನಾನೇ ಬಹಳಷ್ಟು ಜನರಿಗೆ ಇದು ಮಾಡಿದೆ. ಸೊ ಮೊನ್ನೆನೂ ಸಹ ಇನ್ನೊಂದು ರೈತ ಬಣ ಮತ್ತೊಂದು ಫೈನಾನ್ಸ್ ವಿರುದ್ಧ ಈ ರೀತಿ ಇದು ಮಾಡಿತ್ತು. ನಾನು ಮೊಟ್ಟ ಮೊದಲನೇದಾಗಿ ರೈತರಲ್ಲಿ ಬೇಡ್ಕೊಳ್ಳೋದು ಅಂದರೆ ಫಸ್ಟು ಅವರ ಟರ್ಮ್ ಆ್ಯಂಡ್ ಕಂಡೀಷನ್ಸ್ಗಳನ್ನು, ಬಡ್ಡಿ ದರಗಳನ್ನು ಕರೆಕ್ಟಾಗಿ ಕೇಳಿಕೊಂಡು ನಿಮ್ಮಲ್ಲಿ ಶಕ್ತಿ ಇತ್ತು ಅಂತಂದರೆ ಕಟ್ಟೋದು ಮಾತ್ರ ನೀವು ಸಾಲ ತಗೊಂಡು. ಸಾಲ ಕೊಡೋರು 1000 ಜನ ಬರ್ತಾರೆ, ಬಟ್ ತಾವಿದ್ದೀರಲ್ಲ, ಇದನ್ನು ನನ್ನ ಕೈಯಲ್ಲಿ ತೀರ್ಸೋಕ್ಕಾಗುತ್ತಾ? ಕೊಡಬೇಕಾದ್ರೆ ಒಂದು ನಮೂನಿ ಇರ್ತಾರೆ, ವಸೂಲಿ ಮಾಡಬೇಕಾದ್ರೆ ಇನ್ನೊಂದು ನಮೂನಿ ಇರ್ತಾರೆ ಫೈನಾನ್ಸ್. ಸೊ ನಾನು ತೊಗೊಂಡು ಅಂತಂದರೆ ನನ್ನ ಮನೆ ಹರಾಜಿಗೆ ಬರುತ್ತಾ, ನನ್ನ ಜಮೀನಿಗೆ ಹರಾಜಿಗೆ ಬರುತ್ತಾ ಅನ್ನೋದನ್ನು ಫಸ್ಟು ಅದನ್ನು ಮೈಂಡಲ್ಲಿ ಇಟ್ಕೊಂಡು ತಾವು ಸಾಲಕ್ಕೆ ಅಪ್ಲೈ ಮಾಡಬೇಕು. ತದನಂತರ ಸುಗ್ರೀವಾಜ್ಞೆ ಪ್ರಕಾರ ಮತ್ತೊಮ್ಮೆ ಮುಂಬರುವ ದಿನಗಳಲ್ಲಿ ಒಂದು ಸಭೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಮಾಡಿ ಅವರಿಗೂ ಸಹ ನಿಯಮಾನುಸಾರ ಏನಿದೆ ಕಂಡೀಷನ್ ಆ ಪ್ರಕಾರ ಮಾತ್ರ ಸಾಲ ಕೊಡಿ ಹಾಗೂ ಸಾಲ ವಸೂಲು ಮಾಡಿ ಅಂತ ನಾನು ಮಾಡ್ತೀನಿ. ನಿಮ್ಮ ಅರ್ಜಿಯನ್ನು ಇವತ್ತಿನ ದಿನ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಗೆ ಕಳಿಸ್ತೀನಿ.